ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಇಂದಿನ ಸಂಚಿಕೆಯಲ್ಲಿ ಈ ಒಂದು ರಾಶಿ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಬರುತ್ತೆ, ಸೊ ಈ ಜಾತಕ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಬರುತ್ತೆ, ಜಾತಕವನ್ನ ಯಾವ ರೀತಿ ನಾವು ರಚನೆ ಮಾಡ್ತೀವಿ, ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ಈ ಒಂದು ಡಯಾಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಲಾಗಿದೆ. ನೋಡಿ, ಮಧ್ಯದಲ್ಲಿರುವಂಥದ್ದು ಸೂರ್ಯಗ್ರಹ. ಸೂರ್ಯನ ಸುತ್ತ ನಿಮ್ಗೆ ಏನು ಲೈನ್ಸ್ ಇದೆಯಲ್ವಾ, ಇದು ಆ ಗ್ರಹಗಳು ತಿರುಗುವಂತಹ ಅಕ್ಷವನ್ನ ತೋರಿಸುತ್ತೆ. ಒಂದೊಂದು ಗ್ರಹಗಳು ಕೂಡ ಒಂದೊಂದು ಅಕ್ಷದಲ್ಲಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಭೂಮಿ, ನಾವು ಇರುವಂತಹ ಗ್ರಹ ಭೂಮಿ. ಸೊ ಭೂಮಿ ಕೂಡ ಸೂರ್ಯನ ಸುತ್ತ ತಿರುಗ್ತಾ ಇದೆ. ಸೊ ಭೂಮಿಯಿಂದ ನಾವು ಆಕಾಶವನ್ನ ನೋಡಿದಾಗ ಇದು ಭೂಮಿಯ ಸುತ್ತಲಿನ ಆಕಾಶದ ಸ್ಥಳ. ಸೊ ಭೂಮಿಯಿಂದ ನಾವು ಆಕಾಶವನ್ನ ನೋಡಿದಾಗ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಉದಾಹರಣೆಗೆ ಇಲ್ಲಿ ಕೆಲವೊಂದು ಗ್ರಹಗಳನ್ನ ಮೆನ್ಷನ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಕಾಣಿಸ್ತಿರೋ ಇದು ಶನಿ ಗ್ರಹ, ಇದು ಮಂಗಳ ಗ್ರಹ, ಮತ್ತೆ ಇದು ಬುಧ ಗ್ರಹ, ಇದು ಶುಕ್ರ ಗ್ರಹ, ಇದು ಗುರು ಗ್ರಹ, ಮತ್ತೆ ಇದು ಸೂರ್ಯ. ಓಕೆನಾ? ಸೊ ಇಷ್ಟು ಗ್ರಹಗಳು ಇಲ್ಲಿ ಒಂದು ಉದಾಹರಣೆಗೆ ನಾನು ತಗೊಂಡಿದ್ದೀನಿ. ಸೊ ಈ ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಕೂಡ ಯಾವ ಯಾವ ಮನೆಗಳಲ್ಲಿದೆ ಅನ್ನೋದನ್ನ ಭೂಮಿಯಿಂದ ನೋಡಿದ್ರೆ ಯಾವ ರೀತಿ ನಾವು ಗುರುತಿಸ್ತೀವಿ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇಲ್ಲಿ ಭೂಮಿಯಿಂದ ಉದಾಹರಣೆಗೆ ನಾವು ಸೂರ್ಯ ಯಾವ ರಾಶಿಯಲ್ಲಿದೆ ಅಂತ ನಾವು ನೋಡಬಹುದು. ಇಲ್ಲಿ ಭೂಮಿಯಿಂದ ಸೂರ್ಯ ಯಾವ ರಾಶಿಯಲ್ಲಿದೆ ಅನ್ನೋದನ್ನ ಯಾವ ತರ ನೋಡ್ತೀವಿ ಅಂತಂದ್ರೆ, ಇದು ಭೂಮಿ ಸುತ್ತಲಿನ ಆಕಾಶ ಅಂತ ಹೇಳ್ತೀವಿ ಅಲ್ವಾ. ಸೊ ಭೂಮಿಯಿಂದ ನಮಗೆ ಸೂರ್ಯ ಇಲ್ಲಿ ಕಾಣಿಸ್ತಾ ಇದೆ, ಈ ಜಾಗದಲ್ಲಿ ಸೂರ್ಯ ಇದೆ. ಸೊ ಭೂಮಿಯಿಂದ ಸೂರ್ಯ ಯಾವ ಡೈರೆಕ್ಷನ್ ಇದೆ ಅಂತ ನೋಡಿದಾಗ ಇದು ಯಾವ ರಾಶಿ ಬರುತ್ತೆ ಅಂತ ನೋಡ್ತೀವಿ. ಇಲ್ಲೇನಿದೆ, ಇಲ್ಲಿ ಕರ್ಕಾಟಕ ರಾಶಿ. ಭೂಮಿಯಿಂದ ಸೂರ್ಯ ಇರುವಂತಹ ರಾಶಿ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಈ ಒಂದು ಡೈರೆಕ್ಷನ್ ಅಲ್ಲಿ ನಾವು ನೋಡ್ತೀವಿ, ಕರ್ಕಾಟಕ. ಅದೇ ರೀತಿ ಬುಧ ಗ್ರಹ ಯಾವ ಸ್ಥಾನದಲ್ಲಿದೆ ಅಂತ ನೋಡೋದಾದ್ರೆ ಅದು ಕೂಡ ಸೇಮ್, ಇದು ಭೂಮಿಯಲ್ಲಿದೆ. ಇದು ಭೂಮಿಯ ಒಂದು ಆಕಾಶ ಅಂತ ಹೇಳ್ತೀವಿ. ಸೊ ಭೂಮಿಯಿಂದ ನಾವು ಈ ಡೈರೆಕ್ಷನ್ ನೋಡ್ತೀವಿ. ಇದು ಬುಧ ಇರುವಂತಹ ಒಂದು ರಾಶಿಯಿಂದ ತಗೊಂಡಾಗ ಇದು ಕರ್ಕಾಟಕ ಅಂತಾನೆ ಬರುತ್ತೆ. ಇಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ, ಕರ್ಕಾಟಕ ಅಂತಂದ್ರೆ ಇಲ್ಲಿಂದ ಇಲ್ಲಿರುವ ಕರ್ಕಾಟಕ ಅಂತ ತಗೊಂತೀವಿ. ಯಾಕಂದ್ರೆ ಕರ್ಕಾಟಕ ರಾಶಿ ಅನ್ನುವಂಥದ್ದು 30 ಡಿಗ್ರಿಗಳನ್ನ ಹೊಂದಿದೆ. ಸೊ 30 ಡಿಗ್ರಿಗಳಲ್ಲಿ ಬರುವಂಥದ್ದೆಲ್ಲ ಕೂಡ ಕರ್ಕಾಟಕ ರಾಶಿ ಅಂತ ಹೇಳ್ಬೋದು. ಹಾಗೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಇದೆ ಅಂತ ಹೇಳಿದೆ, ಬಟ್ ಡಿಗ್ರಿ ವೈಸಲ್ಲಿ ಹಿಂದೆ ಮುಂದೆ ಇರುತ್ತೆ. ಇನ್ನು ಬೇರೆ ಗ್ರಹಗಳನ್ನ ನೋಡೋಣ. ಭೂಮಿಯಿಂದ, ಇಲ್ಲಿ ಭೂಮಿ ಅಲ್ವಾ, ಭೂಮಿಯಿಂದ ನಾವು ಶುಕ್ರ ಗ್ರಹ ಇಲ್ಲಿದೆ ಅಂತ ನೋಡ್ತೀವಿ. ನೋಡಿ, ಶುಕ್ರ ಇಲ್ಲಿದೆ, ಕರೆಕ್ಟ್ ಅಲ್ವಾ. ಭೂಮಿಯಿಂದ ನಾವು ಈಗ ನೋಡ್ತೀವಿ. ಸೊ ಹೀಗೆ ಶುಕ್ರ ಇರುವಂತಹ ರಾಶಿ ನೋಡಿದಾಗ ಇಲ್ಲಿ ಕಾಣುತ್ತೆ ನೋಡಿ, ವೃಷಭ ರಾಶಿಯಲ್ಲಿ ಶುಕ್ರನ ಸ್ಥಾನವಿದೆ ಅಂತ ಹೇಳ್ಬೋದು. ಇದು ಕೂಡ ಆ ಭೂಮಿಯಿಂದ ಕಾಣಿಸುವಂತಹ ಒಂದು ನಕ್ಷೆ ಮೇಲೆ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಜಾತಕ ಕುಂಡಲಿಯನ್ನ ರಚನೆ ಮಾಡೋದು. ಸೊ ಪ್ರತಿಯೊಂದು ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ, ಯಾವ ದಿಕ್ಕಿನಲ್ಲಿದೆ, ಅದ್ರ ಮೇಲೆ ನಾವು ಜಾತಕವನ್ನ ರೆಡಿ ಮಾಡ್ತೀವಿ. ಅದೇ ರೀತಿ ಭೂಮಿಯಿಂದ ಕಾಣುವಂತೆ ಗುರುಗ್ರಹ ಯಾವ ಸ್ಥಾನದಲ್ಲಿದೆ ನೋಡಿ, ಇದು ಭೂಮಿ ಸುತ್ತಲಿನ ಆಕಾಶ, ಮತ್ತೆ ಗುರು ಈ ಸ್ಥಾನದಲ್ಲಿದೆ. ಸೊ ಭೂಮಿಯಿಂದ ನಾವು ಗುರುಗ್ರಹವನ್ನ ನೋಡ್ತಾ ಇದೀವಿ ಅಂತಂದ್ರೆ ಗುರು ಯಾವ ಡೈರೆಕ್ಷನ್ ಇದೆ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ನೋಡಿ, ಮೀನ ರಾಶಿ. ಅಂದ್ರೆ ಗುರುಗ್ರಹ ಭೂಮಿಯಿಂದ ನೋಡಿದಂತೆ ಮೀನ ರಾಶಿಯಲ್ಲಿ ಸ್ಥಿತನಾಗಿದೆ. ಸೊ ಜಾತಕ ಕುಂಡಲಿಯಲ್ಲಿ ಮೀನದಲ್ಲಿ ಗುರು ಅಂತ ಹೇಳ್ತೀವಲ್ಲ, ಸೇಮ್ ಕಾನ್ಸೆಪ್ಟ್, ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಬರೋದು. ನಾವು ಭೂಮಿ ಮೇಲೆ ಸ್ಥಿರವಾಗಿರ್ತೀವಿ. ಸೊ ಭೂಮಿಯಿಂದ ಆ ಒಂದು ಗ್ರಹವನ್ನು ನಾವು ವೀಕ್ಷಣೆ ಮಾಡಿದಾಗ ಆ ಗ್ರಹ ಯಾವ ರಾಶಿಯಲ್ಲಿದೆ ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಈ ರಾಶಿ ಮೂಲಕ ತಿಳಿಯುತ್ತೆ. ಇನ್ನು ಭೂಮಿಯಿಂದ ಕಾಣುವಂತೆ ಶನಿ ಗ್ರಹ ಯಾವ ರಾಶಿಯಲ್ಲಿದೆ ಅಂತ ನೋಡ್ಬೋದು. ನೋಡೋಣ, ಇಲ್ಲಿ ನೋಡಿ, ಇದು ಭೂಮಿ ಅಂತ ಹೇಳ್ತಲ್ಲ, ಭೂಮಿಯಿಂದ ಕಾಣುವಂತೆ ಶನಿ ಗ್ರಹ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಯಾವ ಒಂದು ರಾಶಿ ಬರುತ್ತೆ, ವೃಶ್ಚಿಕ ರಾಶಿ. ಸೊ ಭೂಮಿಯಿಂದ ಶನಿ ಗ್ರಹ ವೃಶ್ಚಿಕ ರಾಶಿಯಲ್ಲಿದೆ ಅಂತ ಲೆಕ್ಕಾಚಾರ ಆಗತ್ತೆ. ಅದೇ ತರ ನಾವು ಜಾತಕ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಶನಿ ಗ್ರಹ ಅಂತ ಬರೀತೀವಿ. ಅದೇ ರೀತಿ ಭೂಮಿಯಿಂದ ಕಾಣುವಂತೆ ಮಂಗಳ ಗ್ರಹ ಯಾವ ಡೈರೆಕ್ಷನ್ ಅಲ್ಲಿದೆ ಅಥವಾ ಮಂಗಳ ಗ್ರಹ ನೋಡಿ, ಮಂಗಳ ಗ್ರಹ ಇರುವಂತಹ ಒಂದು ರಾಶಿ ಬಂದು ಸಿಂಹ ರಾಶಿ. ಭೂಮಿಯಿಂದ ಕಾಣುವಂತೆ ಮಂಗಳ ಗ್ರಹ ಸಿಂಹ ರಾಶಿಯಲ್ಲಿದೆ. ಹೀಗೆ
ಪ್ರತಿಯೊಂದು ಗ್ರಹಗಳು ಕೂಡ ಬೇರೆ ಬೇರೆ ರಾಶಿಯಲ್ಲಿರುತ್ತೆ. ಇಲ್ಲಿ ಕರ್ಕಾಟಕ ಇದೆ, ಸಿಂಹ ರಾಶಿ ಇದೆ, ಕನ್ಯಾ ರಾಶಿ, ಇದು ವೃಶ್ಚಿಕ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೀನ, ಹೀಗೆ ಬೇರೆ ಬೇರೆ ರಾಶಿಗಳನ್ನ ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಗ್ರಹಗಳು ಯಾವ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೋ ಆ ಡೈರೆಕ್ಷನ್ಗೆ ಸಂಬಂಧಪಟ್ಟಂತ ದಿಕ್ಕಿನಲ್ಲಿ ಗ್ರಹಗಳು ಸ್ಥಿತವಾಗಿದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಸೊ ನಾವು ಭೂಮಿಯಿಂದ ನಮಗೆ ಗ್ರಹಗಳು ಯಾವ ತರ ಕಾಣುತ್ತೆ ಆಕಾಶದಲ್ಲಿ ಅಂತ ನೋಡಿದಾಗ, ಆಗ್ಲೇ ಹೇಳಿದೆ ನಿಮಗೆ, ಭೂಮಿಯಿಂದ ಆಕಾಶ ಅಂತ ಹೇಳ್ತೀವಿ. ಭೂಮಿಯಿಂದ ಯಾವ ಗ್ರಹ ಯಾವ ಡೈರೆಕ್ಷನ್ ನಲ್ಲಿದೆ, ಆ ಡೈರೆಕ್ಷನ್ ಹಿಂದ್ಗಡೆ ಬರುವಂತಹ ರಾಶಿಗಳ ಮೇಲೆ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಪ್ರತಿಯೊಂದು ಗ್ರಹಗಳು ಭೂಮಿ ಸುತ್ತ ತಿರುಗ್ತಾನೆ ಇರುತ್ತೆ ಅಲ್ವಾ. ಸೊ ನಾವು ಭೂಮಿಯನ್ನ ಸ್ಥಿರವಾಗಿ ಇಟ್ಕೊಂತೀವಿ. ಯಾಕೆಂತಂದ್ರೆ ಭೂಮಿ ವೈಜ್ಞಾನಿಕವಾಗಿ ಸೂರ್ಯನ ಸುತ್ತ ತಿರುಗಿದ್ರು ಕೂಡ ನಾವು ಭೂಮಿ ಮೇಲೆ ಸ್ಥಿರವಾಗಿದ್ದೀವಿ. ವೈಜ್ಞಾನಿಕವಾಗಿ ಹೇಳ್ತಾರೆ ಭೂಮಿ ಮತ್ತೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ನಾವು ಭೂಮಿಯಲ್ಲಿ ಸ್ಥಿರವಾಗಿದ್ದೀವಿ, ನಾವು ತಿರುಗ್ತಾ ಇಲ್ಲ. ವೈಜ್ಞಾನಿಕವಾಗಿ ತಿರುಗ್ತಾ ಇದೆ ಅಂತ ಹೇಳಿದ್ರು ಕೂಡ ನಾವು ಇಲ್ಲಿ ಸ್ಥಿರವಾಗಿದ್ದೀವಿ. ಸ್ಥಿರವಾಗಿರುವುದರಿಂದ ಬೇರೆ ಎಲ್ಲಾ ಗ್ರಹಗಳು ನಮ್ಮನ್ನ ಸುತ್ತುತ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ಗ್ರಹ ಯಾವ ಯಾವ ಡೈರೆಕ್ಷನ್ ಇದೆ ಅಂತೇಳಿ ನಾವು ಭೂಮಿಯಿಂದ ಆಕಾಶದಲ್ಲಿ ಕಾಣುವಂತೆ ಆ ಡೈರೆಕ್ಷನ್ ಐಡೆಂಟಿಫೈ ಮಾಡಿ, ಆ ಐಡೆಂಟಿಫೈ ಮಾಡುವಂತ ಡೈರೆಕ್ಷನ್ ಯಾವ ಒಂದು ರಾಶಿ ಬರುತ್ತೆ, ಆ ರಾಶಿಯಲ್ಲಿ ಆ ಗ್ರಹಗಳ ಸ್ಥಿರವಾಗಿದೆ ಅಂತ ನಾವು ಹೇಳ್ತೀವಿ. ಸೊ ಇದು ಬೇಸಿಕ್ ವಿಚಾರ. ಸೊ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.